ಬಾಲಿವುಡ್ ಸ್ಟಾರ್ ಶಿಲ್ಪಾ ಶೆಟ್ಟಿಗೆ ಮತ್ತೆ ಸಂಕಷ್ಟ ಶುರುವಾದಂತಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಬಾಸ್ಟನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಏನಾಯಿತು ಈ ಸ್ಟೋರಿ ನೋಡಿ. ಮತ್ತೆ ನಟಿ ಶಿಲ್ಪಾ ಶೆಟ್ಟಿಗೆ ಐಟಿ ಸಂಕಷ್ಟ ಎದುರಾಗುತ್ತಾ? ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ಅಧಿಕಾರಿಗಳ ದಾಳಿ. ಬೆಂಗಳೂರಿನಲ್ಲಿರೋ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಐಷಾರಾಮಿ ಪಬ್ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವ ಬ್ಯಾಸ್ಟಿಯನ್ ಎಂಬ ಪಬ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ಈಗಾಗಲೇ ಹಲವು ಕೇಸ್ಗಳಲ್ಲಿ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಬ್ಯಾಸ್ಟಿಯನ್ ಪಬ್ ಬೆಂಗಳೂರಿನ ಅತ್ಯಂತ ದುಬಾರಿ ಪಬ್ಗಳಲ್ಲಿ ಒಂದಾಗಿದೆ. ಐಟಿ ಅಧಿಕಾರಿಗಳು ಸದ್ಯ ಪಬ್ನಲ್ಲಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಬ್ಯಾಸ್ಟಿಯನ್ ಪಬ್ ಸರಿಯಾಗಿ ಟ್ಯಾಕ್ಸ್ ನಿರ್ವಹಣೆ ಮಾಡದಿರೋ ಆರೋಪದಡಿ ಐಟಿ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದೀವಿ, ಆಫೀಸಸ್ಸು ಮತ್ತು ಮನೆಗಳು. ಈ ಕೇಸ್ ಸಂಬಂಧಪಟ್ಟ ನಾವು 13(1A) ರೆಡ್ ವಿತ್ 13(2) ಕ್ರಿಮಿನಲ್ ಮಿಸ್ಕಂಡಕ್ಟ್ ಸೆಕ್ಷನ್ಸಲ್ಲಿ PC ಆ್ಯಕ್ಟ್ ಸೆಕ್ಷನ್ಸಲ್ಲಿ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಇದರಲ್ಲಿ ವಿವರಗಳೇನೆಂದರೆ, ಈ ಕೇಸಲ್ಲಿ ಸೊ ಬೇಸಿಕಲಿ 2019-20 ವರ್ಷಗಳಲ್ಲಿ KRDL ಕಡೆಯಿಂದ ಏನು ಕಾಮಗಾರಿಗಳಾಗಿದೆಯೋ ಆ ಕಾಮಗಾರಿಗಳಲ್ಲಿ ಫೇಕ್ UTR ಮಾಡಿಕೊಂಡು ಕೆಲಸ ಆಗದೆ UTR ಫೇಕ್ ಕ್ರಿಯೇಟ್ ಮಾಡಿಕೊಂಡು ಒಂದು 5 crores ಮೇಲೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು. ಸೊ ಬೇಸಿಕಲಿ ಕಾಂಟ್ರಾಕ್ಟರ್ಗೆ ಹಣ ಹೋಗಿತ್ತು, ಬಟ್ ಕೆಲಸಗಳಾಗಲಿಲ್ಲ. ಸೊ ಆ ಸಂಬಂಧಪಟ್ಟ ನಾವು ನಮ್ಮ ಆಫೀಸರ್ಸ್ ರಿಪೋರ್ಟ್ ಮೇಲೆ ನಾವು FIR ಮಾಡಿದ್ದೀವಿ. ಸೊ ಆ ಸಂಬಂಧಪಟ್ಟ ನಾವು ಇವತ್ತು ವಾರೆಂಟ್ ತಗೊಂಡು KRDL ಕಚೇರಿ ಮತ್ತು ವಲಯ ಕಚೇರಿ ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಫೀಸು ಮತ್ತು 3 ಮನೆಗಳು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಲೋಕ ಅಧಿಕಾರಿಗಳು ಎಷ್ಟೇ ಅಲರ್ಟ್ ಆಗಿದ್ರೂ ಸಹ ಇಂತಹ ಕ್ರಿಮಿನಲ್ಗಳ ಕೆಲಸಗಳು ಇನ್ನೂ ಕಡಿಮೆಯಾಗ್ತಿಲ್ಲ ಅನ್ನೋದೇ ವಿಪರ್ಯಾಸ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.